ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿದ್ಯಾ ಅವ್ರ ಅವ್ವನಿಗೆ ಕಾಲ್ ಮಾಡಿಬಿಟ್ಟು, ಅವ್ವ ಇವತ್ತು ದೇವ್ರ ದರ್ಶನಕ್ಕೆ ಅಂತ ಊರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದಾಗ, ಏನೇ ಯಾಕೆ ಇದ್ದಕ್ಕಿದ್ದಂಗೆ ಎಲ್ಲರೂ ಬರ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಹಟ್ಟಿನಲ್ಲಿ ನಡೆದಿರೋ ವಿಚಾರ ಎಲ್ಲ ಹೇಳ್ತಾಳೆ. ವಿನಂತಿ ಮತ್ತು ಸಾವಿತ್ರಿ ಬಂದ್ಬಿಟ್ಟು ಏನೆಲ್ಲ ಗಲಾಟೆ ಆಯಿತು, ನಂತರ ಅಮ್ಮಮ್ಮ ದೇವ್ರಿಗೆ ಪ್ರಶ್ನೆ ಹಾಕಿ ಕೇಳೋಣ, ದೇವ್ರು ಏನು ತೀರ್ಪು ಕೊಡುತ್ತೋ ಅದನ್ನು ಮಾಡೋಣ ಅಂತ ಹೇಳಿದಾಗ, ಕ್ವಾಟ್ಲೆ ಮೈ ಮೇಲೆ ದೇವ್ರು ಬರೋ ವಿಚಾರ, ಮತ್ತೆ ಅಲ್ಲಿ ದೇವ್ರ ಹತ್ರ ಬಂದು ಅವ್ರ ಕೊಂಡ ತುಳಿದ್ಬಿಟ್ಟು ಸತ್ಯ ಹೇಳಿ ಒಪ್ಕೊಳ್ಳಿ, ಪ್ರಮಾಣ ಮಾಡಲಿ ಅಂತ ಹೇಳಿದೆ ಅವ್ವ ದೇವರು, ಅದಕ್ಕೆ ಬರ್ತಾ ಇದ್ದೀವಿ ಅಂದಾಗ, ಏನೇ ಈಗ ಎಲ್ಲ ಮುಗಿದು ಸಂದಾಕಿದ್ದಾರೆ ಅಂತ ಅಂದ್ಕೊಂಡ್ರೆ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ ಅಲ್ಲ ಕಣೆ, ಏನು ಅಂತ ಮಾಡೋದು ಅಂತ ಅವ್ರವ್ವ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾಳೆ. ಯಾಕವ್ವ, ಸತ್ಯ ಅನ್ನೋದು ಏನು ಅನ್ನೋದು ಎಲ್ರಿಗೂ ಗೊತ್ತಾಗಲಿ ಬಿಡು, ಅದಕ್ಕೆ ದೇವ್ರ ದರ್ಶನಕ್ಕೆ ಬರ್ತಾ ಇದ್ವಲ್ಲ, ನಿಂಗೆ ಹೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ರತ್ನ, ನಿಮ್ಮ ಅಪ್ಪನಿಗೆ ಹೇಳ್ಬೇಡ ಕಣೆ ವಿದ್ಯಾ, ಇಲ್ಲಾಂದರೆ ಕೋಪದಲ್ಲಿ ಏನಾದರೂ ಮಾಡಿಬಿಟ್ಟಾರು ಅಂತ ಹೇಳಿದ್ದಕ್ಕೆ, ಆಯಿತು ಕಣವ, ಅರ್ಥ ಆಯಿತು, ಹೇಳೋಕ್ಕಿಲ್ಲ ಬಿಡು ಅಂತ ಹೇಳಿದಾಗ, ರತ್ನ ನಾನು ನಿಮ್ಮ ಅಜ್ಜಿಗೆ ಬರ್ತೀವಿ ಕಣೆ ದೇವಸ್ಥಾನಕ್ಕೆ ಅಂತ ಹೇಳಿ ಫೋನ್ ಇಡ್ತಾಳೆ. ಸಾವಿತ್ರಿ ವಿನಂತಿ ಮಹಿಳಾ ಸಂಘಟನೆಗೆ ಹೋಗಿ ಅಲ್ಲಿ ತಮ್ಮ ನಾಟಕನ ಶುರು ಮಾಡ್ಕೊಂಡಿರ್ತಾರೆ. ಅಲ್ಲಿ ಅನ್ಯಾಯ ಆಗ್ತಿದೆ ಅಂತೆಲ್ಲ ಹೇಳಿದಾಗ ಅವರು, ನೀವೇನ್ರಿ ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಡಿಸೋದು ಬಿಟ್ಟು ಅವನ ಜೊತೆನೇ ತಿರ್ಗಾ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ, ಏನು ಮಾಡೋದು ಮೇಡಮ್ ಅವರೇ, ನಮಗೆ ನಮ್ಮ ಅಣ್ಣ ತುಂಬ ಸಂದಾಗಿ ನೋಡ್ಕೊಂಡಿದ್ದಾನೆ ನನ್ನ ಮಗಳನ್ನ, ಮೇಲಾಗಿ ನನ್ನ ಅಣ್ಣನ ಮಗ ಬೇರೆ, ಜೊತೆಗೆ ನನ್ನ ಅಣ್ಣ ಈಗ ಮಿನಿಸ್ಟ್ರ್ ಆಗಿದ್ದಾರೆ, ಅವ್ರ ಮಾನ ಮರ್ಯಾದೆ ಬಗ್ಗೆನೂ ನಾನು ಯೋಚನೆ ಮಾಡಬೇಕಲ್ವೇ, ಆ ಋಣ ನಮ್ಮ ಮೇಲಿದೆ ಅಂತ ನಾಟಕ ಮಾಡ್ತಿರ್ತಾಳೆ. ಆಗ, ಏನ್ರಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ, ಮತ್ತು ಈಗ ನಮ್ಮಿಂದ ಯಾವ ಸಹಾಯನ ಬೇಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ, ಏನಿಲ್ಲ ನಮಗೆ ಮದುವೆ ಮಾಡಿಸೋಕ್ಕೆ ಅಂತ ಹೊರಟಿದ್ರು, ಆಗ ಇವಳು ಫೋನ್ ಮಾಡಿರೋ ವಿಚಾರ ಗೊತ್ತಾಗ್ಬಿಟ್ಟು ನಮ್ಮನ್ನು ಹೊರಗೆ ಹಾಕಿದ್ದಾರೆ, ಈಗ ದೇವ್ರ ಹತ್ರ ಕೊಂಡ ಆಯ್ದುಬಿಟ್ಟು ಸತ್ಯ ಪ್ರಮಾಣ ಮಾಡೋದಕ್ಕೆ ಹೇಳಿದ್ದಾರೆ, ಅಲ್ಲಿ ನಮ್ಮ ಮದುವೆ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲೇನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಆಗ ನೀವು ಹೇಳ್ದಂಗೆ ಕೇಳ್ತೀವಿ ಮೇಡಮ್ ಅವರೇ, ಆಗ ನಾವು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡು ಹೋಗ್ತೀವಿ, ಅಲ್ಲಿ ಗಂಟ ನೀವು ನಮ್ಮ ಸಪೋರ್ಟ್ಗೆ ಬರಬೇಕು, ನಮ್ಮ ಸಹಾಯ ಮಾಡಬೇಕು, ನೀವು ಕೂಡ ಅಲ್ಲಿಗೆ ಬರ್ತೀರಾ ಅಲ್ವೇ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ಬರ್ತೀವಿ, ನೊಂದಿರೋರಿಗೆ ಅಸಹಾಯಕರಿಗೆ ಸಹಾಯ ಮಾಡೋಕ್ಕೆ ಅಂತಲೇ ಅಲ್ವೇ ನಾವಿರೋದು, ಖಂಡಿತ ಬಂದೇ ಬರ್ತೀವಿ, ಅದಾದಮೇಲೆ ಅಲ್ಲೇನಾದರೂ ತಪ್ಪಾಗಿ ನಡೆದರೆ ನಾವು ಹೇಳ್ದಂಗೆ ನೀವು ಕೇಳಲೇಬೇಕು, ಕಾನೂನು ಹೋರಾಟ ಮಾಡಲೇಬೇಕು ಅಂತ ಹೇಳ್ತಾರೆ. ಖಂಡಿತ ಮಾಡ್ತೀವಿ ಮೇಡಮ್ ಅವರೇ ಅಂತ ಹೇಳಿದಾಗ, ಸರಿ ಅಂತ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ನಂತರ ಏನೇ ಆಗಲಿ ಈ ಕೇಸ್ ಬಿಡಬಾರ್ದು ಅಂತ ಅವ್ರ ಲಾಯರ್ಗೆ ಹೇಳ್ತಾಳೆ. ಚಿತ್ರ ಗಾರ್ಡನಲ್ಲಿ ಹೂ ಕೀಳ್ತಾ ಒಬ್ಳೆ ನಿಂತ್ಕೊಂಡು ಆಗುತ್ತೆ ಆಗಲ್ಲ ಅಂತ ನಿಂತಿರ್ಬೇಕಾದ್ರೆ ಈಶ್ವರಿ ಬಂದು, ಏನೇ ಇನ್ನೂ ನೀನು ದೊಡ್ಡವಳು ಆಗಲೇ ಇಲ್ಲ, ನಿನ್ನ ಬುದ್ಧಿ ಬೆಳಿಲೇ ಇಲ್ವಲ್ಲೇ ಅಂದಾಗ, ಸುಭಾಸನು ಬಂದ್ಬಿಟ್ಟು, ಅಕ್ಕ ಏನಕ್ಕ ಇದೆಲ್ಲ ಚಿಕ್ಕ ಮಕ್ಕಳ ಥರ ಮಾಡ್ತಾ ಇದೆಯಾ ಅಂದಿದ್ದಕ್ಕೆ, ಸುಮ್ಮನೆ ಇರು ಕಣೋ, ನಾವು ಆವಾಗಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದೀವಿ, ಎಷ್ಟೋಕಿತ ಇದು ಎಲ್ಲ ನಿಜ ಆಗಿದೆ ಗೊತ್ತಾ ನಿನಗೆ ಅಂದಾಗ, ನಗ್ತಾ ಈಶ್ವರಿ, ನಿನ್ನ ಮಾತು ಕೇಳಿ ನಗಬೇಕು ಏನು ಬೈಬೇಕು ಗೊತ್ತಾಗ್ತಿಲ್ಲ ಕಣೆ, ಇಷ್ಟು ದೊಡ್ಡವಳಾದರೂ ಕೂಡ ಇಂಥ ಮೂಢನಂಬಿಕೆ ಎಲ್ಲ ನಡ್ಕೊಂಡು ನಂಬ್ತಾ ಇದೆಯಲ್ಲ, ಏನು ಹೇಳಬೇಕು ನಿನ್ನ ಬುದ್ಧಿಗೆ ಅಂತ ಹೇಳಿದಾಗ, ಇಲ್ಲ ಕಣವ, ಇದು ಸತ್ಯ ಹಾಗೇ ಆಗುತ್ತೆ ನೋಡು ಅಂತ ಹೇಳ್ತಿರ್ತಾಳೆ. ಏನಕ್ಕ ನಿನ್ನ ಮಾತಿನ ಅರ್ಥ ಅಂದಾಗ, ಬರೀ ಕಡ್ಡಿಗೆ ಹೌದು ಅಂತ ಬಂದರೆ ಭದ್ರಾ ಅವಳಿಗೆ ತಾಳಿ ಕಟ್ತಾನೆ, ಇಲ್ಲ ಅಂದರೆ ಇಲ್ಲ ಅಂತ ಕಣೋ ಅಂತ ಹೇಳ್ತಿರ್ತಾರೆ. ನಂತರ ಸಾವಿತ್ರಿ ಮತ್ತು ವಿನಂತಿ ಏನೋ ಮಸ್ಲತ್ ಮಾಡಿದ್ದಾರೆ, ಒಟ್ಟಿನಲ್ಲಿ ಭದ್ರನ ಕೈಯಲ್ಲಿ ತಾಳಿ ಕಟ್ಟಿಸ್ಬಿಟ್ಟು ಈ ಮನೆಗೆ ಸೊಸೆ ಮಾಡಲೇಬೇಕು ಅಂತ ಹಠ ತೊಟ್ಟಿದ್ದಾಳೆ ನಿಮ್ಮತ್ತೆ, ಕುತಂತ್ರ ಅಂತೂ ಮಾಡೇ ಮಾಡಿದ್ದಾಳೆ ಅಂತ ಹೇಳಿದಾಗ, ಏನವ್ವ ಹಿಂಗೆ ಹೇಳ್ತಾ ಇದೀಯಾ ಅಂತ ಸುಭಾಸ ಕೇಳ್ತಾನೆ. ಅಲ್ಲ ಕಣ ಸುಭಾಸ, ವಿನಂತಿ ಫೋನ್ ಮಾಡಿರೋ ವಿಚಾರನ ಎಷ್ಟೊಂದು ಗುಟ್ಟಾಗಿ ಇಟ್ಕೊಂಬಂದ್ಲು, ನಿಮ್ಮತ್ತೆ ನೋಡ್ದಲ್ಲ, ಹಂಗಿರೋರು ಇವಳು ಸಾಮಾನ್ಯದವಳಲ್ಲ, ನಾವು ಅಂದ್ಕೊಂಡಕ್ಕಿಂತ ಶಾನೆ ಕ್ರಿಮಿನಲ್ ಅದಾಳೆ ನಿಮ್ಮತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಏನಾಯ್ತದವ ಇವತ್ತು, ನನಗೆ ಕುತೂಹಲ ತಡೆಯೋಕ್ಕಾಯ್ತಾ ಇಲ್ಲ, ಮದುವೆ ಆಗುತ್ತಾ ಇಲ್ವಾ ಅಂತ ಕೇಳಿದಾಗ, ಅದೇನೋ ಗೊತ್ತಿಲ್ಲ, ಇವತ್ತು ಸಂಜೆಗೆ ಯಾವುದಾದ್ರೂ
ಒಂದು ನಿರ್ಧಾರ ಅಂತೂ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಏನಾಗುತ್ತವ ಇವ್ರೇನು ಮತ್ತೆ ಮಸಲತ್ತು ಮಾಡಿರ್ತಾರೆ ಅಂತ ಚಿತ್ರ ಕೇಳ್ತಿದ್ದಾಗ ಎಲ್ಲನೂ ಗೊತ್ತಾಯ್ತದೆ ಬಿಡು, ಆದರೆ ಮದುವೆ ಅಂತೂ ಆಗೋಕ್ಕಿಲ್ಲ ಅಂತ ಅನಿಸುತ್ತೆ. ಇದರಿಂದ ನಿಮ್ಮ ಅತ್ತೆ ಇವತ್ತು ನೆಲೆ ಕಳ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ಹೇಳ್ತಾಳೆ. ಮಹಿಳಾ ಸಂಘದ ಅಧ್ಯಕ್ಷರು ಕಾನೂನು ಹೋರಾಟ ಮಾಡೋಣ ಅಂತ ಹೇಳಿದ್ದಕ್ಕೆ ಸಾವಿತ್ರಿ, ಏನಪ್ಪ ನಾನೇನೋ ಅಂದ್ಕೊಂಡು ಬಂದರೆ ಇದು ನನ್ನ ಬುಡಕ್ಕೆ ಬರೋ ಥರ ಕಾಣುತ್ತಲ್ಲ ಅಂತ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು ಅವ್ರ ಮುಂದೆ ಗುಟ್ಟೆ ನಾಟಕ ಮಾಡ್ತಾಳೆ. ಇಲ್ಲ, ನಮ್ಮ ಅಣ್ಣ ಇಷ್ಟು ದಿವಸ ನಮ್ಮನ್ನು ಸಂದಾಗಿ ಸಾಕಿದ್ದಾನೆ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಅವ್ರ ಗೌರವವನ್ನು ನಾವು ಕಾಪಾಡಬೇಕಲ್ವೇ, ಅದಕ್ಕೋಸ್ಕರ ಕಾನೂನು ಹೋರಾಟ ಎಲ್ಲ ಬೇಡ. ಆ ಥರ ಮಾಡಿದರೆ ನಮ್ಮ ಅಣ್ಣನ ಮರ್ವಾದೆ, ನಮ್ಮ ಅಟ್ಟಿ ಮರ್ವಾದೆನೂ ಹೋಗುತ್ತೆ, ನನ್ನ ಮಗಳಿಗೊಂದು ಜೀವನ ಸಿಕ್ಕರೆ ಅಷ್ಟೇ ಸಾಕು, ನನಗೆ ನೆಮ್ಮದಿಯಾಗಿರ್ತೀನಿ ಅಂತ ನಾಟಕ ಮಾಡ್ತಾಳೆ. ಇತ್ತ ಮನೆಯವರೆಲ್ಲರೂ ಸೇರಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋಗಬೇಕು ಅಂತ ಮನೆಯಲ್ಲಿ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಆಗ ಎಲ್ಲರೂ ಭಕ್ತಿಯಿಂದ ಇವತ್ತೇನೋ ಒಂದು ನಿರ್ಧಾರ ಆಗಿಬಿಡಲಿ, ಸತ್ಯ ಏನಿದೆ ಹೊರಗಡೆ ಬರಲಿ ಅಂತ ಅಂದ್ಕೊಳ್ತಾ ಇದ್ದಾಗ, ನೋಡು ಮಗ ಭದ್ರ, ನೀನೇನೋ ಅಂದ್ಕೊಂಡು ಏನೋ ಮಾಡೋಕ್ಕೆ ಹೋಗಬೇಡ, ನಿನ್ನ ಮನಸ್ಸಲ್ಲಿ ಏನಿದ್ದಿತ್ತು ಏನು ನೋಡು ಅಂತ ಕೇಳ್ತಾ ಇದ್ದಾಗ, ಏನಿಲ್ಲ ಅಪ್ಪಯ್ಯ, ನನಗೇನು ಆ ಥರ ಇಲ್ಲ, ನಾನು ತೆಪ್ಪೆ ಮಾಡಿಲ್ಲ ಅಂದಮೇಲೆ ಭಯ ಯಾಕೆ ಪಡಲಿ, ನನಗೆ ಯಾವುದೇ ರೀತಿ ಭಯ ಇಲ್ಲ ಅಂತ ಹೇಳ್ತಿರ್ತಾರೆ. ಅಮ್ಮಮ್ಮ, ಅಲ್ಲ ಮೊಮ್ಮಗನೇ, ನಾವೇನೋ ಇಲ್ಲಿ ಗಂಟ ನೋಡಿರೋದು ದಿಟನೇ ಆಗಿರ್ಬೋದು, ಅದ್ರ ಹಿಂದೆಗಡೆ ನಡೆದಿರೋದು ಯಾರಿಗೆ ಗೊತ್ತಿಲ್ಲ, ಅದ್ಯಾವ್ರಿಗೆ ಒಬ್ರಿಗೆ ಗೊತ್ತಿದೆ, ಅದಕ್ಕೆ ಅಂತ ಹೇಳಿದಾಗ, ನೋಡು ಅಮ್ಮಮ್ಮ, ನಾನು ತೆಪ್ಪು ಮಾಡಿಲ್ಲ ಅಂತ ನಾನು ಬಲವಾಗಿ ನಂಬಿದ್ದೀನಿ, ಅದ್ಯಾವರು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕ್ಕೆ ಸಿದ್ಧವಾಗಿದ್ದೀನಿ, ತಪ್ಪೇ ಮಾಡಿಲ್ಲ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಭಯ ಎಲ್ಲಿಂದ ಬಂತು, ನಾನು ಯಾಕೆ ಅಮ್ಮಮ್ಮ ಭಯ ಪಡಲಿ, ಖಂಡಿತವಾಗೂ ಭಯ ಪಡ್ತಾ ಇಲ್ಲ, ನಾನು ಧೈರ್ಯವಾಗೇ ಇದ್ದೀನಿ ಅಂತ ಹೇಳಿದಾಗ ಈಶ್ವರಿ ಕೋಪದಿಂದ ನೋಡ್ತಾ ಇರ್ತಾಳೆ. ಈ ಎತ್ತವ್ರಿಗೆ ಯಜ್ಞ ಮುದ್ದು ಅಂದಂಗೆ ತನ್ನ ಮಕ್ಕಳನ್ನ ಹೇಗೆ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡು, ನಾನೇನೋ ಒಂದು ಹೆಣ್ಣಿನ ಮೈ ಮುಟ್ಟಿದ್ದಕ್ಕೆ ನನಗೆ ಹೆಂಗೆ ಮಾಡಿದ್ರು, ಇವಾಗ ತನ್ನ ಮಗನಿಗೆ ಯಾಕವ್ವ ಹಿಂಗೆ ಮಾಡ್ತಿದ್ದಾರೆ ಅಂತ ಸುವಾಸ ಕೇಳಿದಾಗ, ಹಾಗೆ ಕಣೋ, ಅದು ಅವ್ರಿಗೆ ನಾವೇ ಗೆಲ್ತೀವಿ ಅನ್ನೋ ಬಂಡ ಧೈರ್ಯ ಅಂತ ಹೇಳ್ತಿರ್ತಾಳೆ. ಅಲ್ಲ ಅವ್ವ, ಅತ್ತೆ ಸುಮ್ಮನೆ ಇರ್ತಾಳ, ಏನಾದರೂ ಇಲ್ಲಿವರೆಗೂ ಮುಂದುವರೆದಿದ್ದಾಳೆ ದೊಡ್ಡಪ್ಪನ ವಿರುದ್ಧ ಅಂದರೆ ಸುಮ್ಮನೆ ಇರ್ತಾಳ ಅಂತ ಹೇಳಿದ್ದಕ್ಕೆ, ಖಂಡಿತ ಸುಮ್ಮನೆ ಇರೋದಿಲ್ಲ, ತಮಾಷೆ ನೋಡುವಂತೆ ನಡಿ, ಆದರೂ ಕೂಡ ಈ ಮದುವೆ ನಡೆಯೋಕ್ಕಿಲ್ಲ, ಇವರು ತಮ್ಮ ಮಕ್ಕಳನ್ನ ಬಂಡ ಧೈರ್ಯದಿಂದ ಕಾಪಾಡ್ಕೋತಾರೆ ನೋಡು ಅಂತ ತಾಯಿ ಮಕ್ಕಳು ಮಾತಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ದೇವರ ದರ್ಶನಕ್ಕೆ ಅಂತ ದೊಡ್ಡ ಮನೆಯವರೆಲ್ಲ ಮಿನಿಸ್ಟ್ರೆಲ್ಲ ಬರ್ತಾ ಇದ್ದಾರೆ ಅಂತ ತುಂಬ ಅಲಂಕಾರ ಎಲ್ಲ ಮಾಡಿ ಕಾಯ್ತಾ ಇರ್ತಾರೆ. ನಂತರ ಊರ ಮುಖಂಡರೆಲ್ಲ ಸೇರಿದ್ದಾಗ ದೊಡ್ಡ ಮನೆಗೆ ಇಂಥ ದೊಡ್ಡ ಕಣ್ಕ ಬಂದಿದೆ ಅಂತ ಗೊತ್ತಿರಲಿಲ್ಲ. ಇವತ್ತು ದೇವರ ಹತ್ರನೇ ಎಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಅನ್ನೋಷ್ಟರಲ್ಲೇ ಶಿವರಾಮೇಗೌಡರ ಫ್ಯಾಮ್ಲಿ ಎಲ್ಲ ಅಲ್ಲಿಗೆ ಬರ್ತಾರೆ. ಆಗ ಈಶ್ವರಿ, ಏನ್ರಿ ನಾವೇನು ಜಾತ್ರೆಗೆ ಬಂದಿದ್ದೀವ, ದೇವ್ರ ಹತ್ರ ಪ್ರಶ್ನೆಗೆ ಹಾಕಕ್ಕೆ ಬಂದಿದ್ದೀವ ಅಂತ ಕೇಳಿದಾಗ, ನಾವು ದೊಡ್ಡ ಮನೆಯವರಲ್ವೇ, ನಮ್ಮ ಮೇಲಿರೋ ಗೌರವಕ್ಕೆ ಒಸಿ ಅಲಂಕಾರ ಜಾಸ್ತಿನೇ ಮಾಡಿದ್ದಾರೆ, ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಂತರ ಎಲ್ಲರೂ ಪೂಜೆಗೆ ಸಿದ್ಧವಾಗಿ ಬನ್ನಿ ಅಂತ ಭದ್ರೇಗೌಡನಿಗೆ ವಿದ್ಯಾಗೆ ಹೇಳಿ ಕಳಿಸ್ತಾರೆ. ಇತ್ತ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಗೌಡ್ರೆ, ಪೂಜೆ ಮಾಡೋದಾ ಇವಾಗ ಅಂತ ಪೂಜಾರಿಗಳು ಕೇಳಿಬಿಟ್ಟು, ಖಂಡಿತ ಮಾಡಿ, ಪೂಜೆ ಮುಂದುವರಿಸಿ ಅನ್ನೋಷ್ಟರಲ್ಲೇ ವಿದ್ಯಾ ಭದ್ರೇಗೌಡನೂ ಬರ್ತಾರೆ. ಪೂಜೆ ಎಲ್ಲ ನಡೀತಾ ಇರತ್ತೆ. ಆಗ ಭದ್ರೇಗೌಡ ಭಕ್ತಿಯಿಂದ ಕೇಳ್ಕೊತಾ ಇರ್ತಾನೆ, ಶಿವರಾಮೇಗೌಡ ಕೂಡ ನನ್ನ ಮಗ ತೆಪ್ಪು ಮಾಡಿದ್ದಾನೆ, ಕಾಪಾಡು ಅಂತ ನಾನು ನಿನ್ನನ್ನು ಬೇಡ್ಕೊಳ್ಳೋದಿಲ್ಲ ತಾಯಿ, ಸತ್ಯ ಏನಿದೆ ಸತ್ಯದ ಪರವಾಗಿ ನೀನು ತೀರ್ಪು ಕೊಡು ಅಂತ ಮಾತ್ರ ನಾನು ಕೇಳ್ಕೊತೀನಿ ಅಂತ ಹೇಳ್ತಿರ್ತಾನೆ. ಅದೇ ಥರ ಭದ್ರೇಗೌಡ ವಿದ್ಯಾ ಕೂಡ ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ತಾರೆ. ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ, ಆ ನಂಬಿಕೆ ನಿಜವಾದರೆ ಇವತ್ತು ಸತ್ಯ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡು ತಾಯಿ, ಇಲ್ಲ ಅಂದರೆ ನನ್ನ ಗಂಡನ ಜೊತೆ ನನಗೂ ಕೂಡ ಶಿಕ್ಷೆ ಕೊಡು ಅಂತ ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಇತ್ತ ಎಲ್ಲ ಸರಾಗವಾಗಿ ಪೂಜೆ ಎಲ್ಲ ನಡೆಸ್ತಾ ಇರ್ತಾರೆ. ಅನಂತಿ ಮತ್ತು ಸಾವಿತ್ರಿ ಇನ್ನೂ ಬಂದಿರೋದಿಲ್ಲ. ಆಗ ಪೂಜೆ ನಡೀತಾ ಇರತ್ತೆ. ಭದ್ರೇಗೌಡ ಕೂಡ ಭಕ್ತಿಯಿಂದ ದೇವ್ರ ಹತ್ರ ಕೇಳ್ತಾ ಇರ್ತಾನೆ, ದೇವ್ರೇ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ದಿಟ್ಟವಾಗಿ ಅನ್ನಿಸ್ತಾ ಇದೆ ನನಗೆ, ಆದ್ದರಿಂದ ನನ್ನ ಜೊತೆಯಾಗಿದ್ದು ನೀನು ಯಾವುದು ಸತ್ಯ ಇದೆಯೋ ಅದಕ್ಕೆ ನಿನ್ನ ತೀರ್ಪು ಕೊಡು ತಾಯಿ ಅಂತ ಹೇಳೋಷ್ಟರಲ್ಲೇ ಸಾವಿತ್ರಿ ಬಂದು ಇಳಿದ್ಬಿಟ್ಟು ಅರ್ಶಿನ ಕೊಂಬದ ತಾಳಿ ಎಲ್ಲ ತೆಗೆದು, ನಾನಿದ್ದೀನಿ ಬಾ ಕಣೆ ವಿನಂತಿ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ಮಗಳು ಕರ್ಕೊಂಡು ಬರ್ತಾಳೆ. ನಂತರ
ಶಿವರಾಮೇಗೌಡರ ಪಕ್ಕಕ್ಕೆ ನಿಂತ್ಕೊಂಡು ಇದೆಲ್ಲ ಬೇಕಿತ್ತಣ್ಣ ನಿನಗೆ, ಇಷ್ಟು ಜನಗಳ ಮಧ್ಯೆ ಮರ್ಯಾದೆ ಕಳ್ಕೊಳ್ಳೋದು ಬೇಕಾಗಿತ್ತಾ ಅಂತ ಧಮಕಿ ಹಾಕ್ತಾ ಇರ್ತಾಳೆ. ಗೋವಿಂದ, ನಾನಿಲ್ಲಿ ಪೂಜೆಗೆ, ಸತ್ಯ ನ್ಯಾಯ ನೀತಿಗೆ ಅಂತ ಬಂದಿರೋದು, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಯಾರ್ಯಾರ ಹತ್ರನೋ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಆಯಿತು ಅಣ್ಣ, ನಿನ್ನ ಮರ್ವಾದೆ ನೀನೇ ತಗೋತೀಯ ಅಂದರೆ ಏನೂ ಮಾಡೋಕ್ಕಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ಈಗಲೇ ತಪ್ಪಾಯಿತು ಅಂತ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಲಿ ಅಂತ ಹೇಳಿದೆ. ನಿನ್ನ ಮರ್ವಾದೆ ಕಳ್ಕೊಬೇಕು ಅಂದರೆ ನಾನೇನು ಮಾಡೋಕ್ಕಾಗಕ್ಕಿಲ್ಲ, ಸತ್ಯ ನಮ್ಮ ಕಡೆ ಇರಬೇಕಾದ್ರೆ ನಾವ್ಯಾಕೆ ಹೆದರೋಣ ಅಂತ ಅಲ್ಲಿಂದ ಜಂಬದಿಂದ ಹೋಗ್ತಾಳೆ. ವಿದ್ಯಾ ಅವ್ರ ತಾಯಿ ಮತ್ತು ಅವರ ಅಜ್ಜಿ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಏನು ಕಣೆ ಇದು ಒಂದಾದ್ಮೇಲೆ ಒಂದು ಯಾಕೆ ಇಷ್ಟೊಂದು ಪರೀಕ್ಷೆ ಅಂತ ಬೇಡ್ಕೊತಿರ್ತಾರೆ. ಅವ್ರ ಅಮ್ಮ ಕೂಡ, ಏನೇ ನಿನಗೆ ಪರೀಕ್ಷೆಗಳು ತಪ್ಪೋದೇ ಇಲ್ವಾ, ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ದೇವರು ಅಂತ ಅಮ್ಮಮ್ಮ ಹೇಳ್ತಿದ್ದಾಗ, ವಿದ್ಯಾ, ಹಾಗಲ್ಲ ಅಜ್ಜಿ, ನಾವು ಸರಿಯಾಗಿದ್ದೀವಿ ಅಂತ ನಮಗೆ ಗೊತ್ತಿದ್ರೆ ಸಾಕೆ, ಕೆಲವೊಬ್ರು ಇರ್ತಾರೆ ತಪ್ಪು ಮಾಡೋಕ್ಕೆ ಅಂತ ಇರ್ತಾರೆ, ಅವ್ರ ಮುಂದೆ ಗುಟ್ಟೆ ನಾವು ಸರಿ ಅಂತ ಎಲ್ಲರಿಗೂ ಗೊತ್ತಾಗೋದು ಬೇಡವೇ, ಅದಕ್ಕೆ ಈ ಥರ ಎಲ್ಲ ಪರೀಕ್ಷೆಗಳು ದೇವ್ರು ಕೊಡ್ತಾನೆ ಇರ್ತಾನೆ, ನಾವು ಅನುಭವಿಸ್ತಾನೆ ಇರಬೇಕು, ಎಲ್ಲ ಒಳ್ಳೇದೇ ಆಗುತ್ತೆ ಅಜ್ಜಿ, ನಮ್ಮ ಯಜಮಾನ್ರು ಯಾವುದೂ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ, ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.